ಸೂರತ್ತಲ್ಲಿ ಇಲ್ಲಿ ಹೋಟೆಲ್ ಡೈಮಂಡ್ ಅಂತ ಇತ್ತು ಡಾರ್ಮೆಟರಿ, ಅಲ್ಲೇ ಉಳ್ಕೊಂಡು ನೈಟು. ಇವಾಗ ಬೆಳಗ್ಗೆ ಎದ್ದು ಟೈಮ್ ಎಷ್ಟು 6 ಗಂಟೆ ಇದೆ. ಬೆಳಗ್ಗೆ 6 ಗಂಟೆಗೆ ಎದ್ದು ಹೊರಟಿದ್ದೀನಿ ಇಲ್ಲಿಂದ ಫೆರಿ ಪಾಯಿಂಟಿಗೆ. ಫೆರಿ ಪಾಯಿಂಟು ಇಲ್ಲಿಂದ ಕರೆಕ್ಟಾಗಿ 33 ಕಿಲೋಮೀಟರ್ ಇದೆ. 1 ಅವರ್ ತೋರಿಸ್ತಿದೆ ಹೋಗ್ಬೇಕೀಗ ಅಲ್ಲಿಗೆ. ನೈಟ್ ಬೈಕು ಇಲ್ಲೇ ಪಾರ್ಕ್ ಮಾಡಿದ್ದೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಇಲ್ಲಿ ಗೇಟ್ ಇತ್ತು, ಗೇಟ್ ಒಳಗಡೆ ಲಾಕ್ ಮಾಡಿ ನಿಲ್ಲಿಸಿದೆ. ಧಾರವಾಡಲ್ಲಿ ಚಿಗರಿ ಬಸ್ ಇದಾವಲ್ಲ, ಸೇಮ್ ಅದೇ ಥರ ಇದೆ ಇಲ್ಲಿ ಈ ಊರಲ್ಲೂ. ಕಾಪಿ ಮಾಡ್ಕೊಂಡ್ಬಿಡ್ತಾರೆ ನಮ್ಮ ಧಾರವಾಡ. ಎಂಟ್ರಿ ನೋಡಿ ಯಾವ ಥರ ಇದೆ. ಇನ್ನೊಂದು 8 ಕಿಲೋಮೀಟರ್ ಇಲ್ಲ 8.8 9 ಕಿಲೋಮೀಟ್ರಿಂದ ಫುಲ್ಲು ಇಂಡಸ್ಟ್ರಿಯಲ್ ಏರಿಯಾ, ಸ್ಟೀಲ್ ಕಂಪ್ನಿಗಳು, ಆಮೇಲೆ ಪವರ್ ಪಾಯಿಂಟ್ಗಳು, ಪವರ್ ಪ್ಲಾಂಟ್ಗಳು. ಇಲ್ಲೇ ಐತೆ ಪಕ್ಕದಲ್ಲಿ ಸಮುದ್ರ. ಸನ್ರೈಸ್ ಆಗ್ತಿದೆ ನೋಡ್ಕೊಳ್ಳಿ. ಇದು KGF ಮೂವಿ ಒಳಗೆ ಹೋಗ್ತಾ ಇದ್ರೆ ಅನ್ನೋ ಥರ ಫೀಲ್. ಏಳುವರೆಗೆ ಬಂದು ರೀಚ್ ಆದೆ. ಇಲ್ಲಿ ತಡ್ರಿ, ಹಜೀರಾಯಿಂದ ಗೊಗ್ಗ ಫೆರಿಲಿ ಹೋಗೋದು ಈ ಥರ. ಎಕ್ಸಿಕ್ಯೂಟಿವ್ ಕ್ಲಾಸ್, ಬಿಸ್ನೆಸ್ ಕ್ಲಾಸ್, ಸ್ಲೀಪರ್ ಕ್ಲಾಸ್, ಕ್ಯಾಬಿನ್, ಆಮೇಲೆ ಇದು ಅಪ್ಪರ್ ಡೆಕ್, ಕ್ಯಾಂಬೆ ಲಾಂಚ್. ಇದರಲ್ಲಿ ಯಾವುದೇ ತೊಗೊಂಡ್ರು ಇಲ್ಲಿ ಹೋಗ್ಬೋದು. ಪ್ರೈಸು 800, ಬೈಕಿಗೆ 300. ನಿನ್ನೆ ಸಾಯಂಕಾಲ ಬಂದಾಗ 2:30ಗೆ ಬಂದಿದ್ದೆ. ನಿನ್ನೆ ಮಧ್ಯಾಹ್ನ 2:30ಗೆ ಬಂದೆ, 4 ಗಂಟೆಗೆ ಐತೆ ಅಂತ. ಈವ್ನಿಂಗ್ದೆಲ್ಲ ಕ್ಲೋಸ್ ಆಗಿದೆ ಇಲ್ಲ ಅಂತ ಹೇಳಿದರು, ಬೆಳಗ್ಗೆನೇ ಬರಬೇಕು ಅಂತ ಹೇಳಿದ್ರು. ಅದಕ್ಕೆ ತಿರ್ಗಾ ಹೋಗಿ ಇಲ್ಲೇ ಎಲ್ಲ ಉಳ್ಕೊಂಡು ಬೆಳಗ್ಗೆ ಬೇಗ ಬಂದಿದ್ದೀನಿ. ನಾಷ್ಟನೂ ಮಾಡಿಲ್ಲ, ಯಾಕಂದ್ರೆ ತಿರ್ಗಾ ಮತ್ತೆ ಇವತ್ತು ಮಿಸ್ ಆಗಬಾರ್ದು ಅಂತ ಬೆಳಗ್ಗೆ ಬೇಗ ಬಂದಿದ್ದೀನಿ. 7:30 ಕರೆಕ್ಟಾಗಿ ಇಲ್ಲಿದ್ದೀನಿ. ಇವಾಗ ನೋಡ್ತೀನಿ, ಕೌಂಟ್ರ್ ಓಪನ್ ಐತೆ, ಕೇಳ್ತಾಯಿದ್ದೀನಿ. ಟಿಕೆಟ್ ಸಿಕ್ತು. ₹800 ನನಗೆ, ಗಾಡಿಗೆ ₹300. ಗಾಡಿಗಿಂತ ನನಗೆ ಜಾಸ್ತಿ, ನನಗೆ ₹800, ಗಾಡಿಗೆ ಬರೀ ₹300. ಟೋಟಲ್ ₹1100 ಆಯಿತು. ಟಿಕೆಟ್ ತೊಗೊಂಡೆ, ಒಳಗೆ ಹೋಗ್ಬೇಕೀಗ. ಹೋಗೋಣ, ನಮ್ಮ ಫೆರ್ರಿ ಜರ್ನಿ ಹೆಂಗಿರುತ್ತೆ ನೋಡೋಣ. ಫಸ್ಟ್ ಟೈಮ್ ಹೋಗ್ತಿರೋದು ಈ ಥರ. ಹಸಿರಾ ರೋರೋ ಟರ್ಮಿನಲ್ ಟು ಗೊಗ್ಗ ರೋರೋ ಟರ್ಮಿನಲ್. ಗೊಗ್ಗ ಅಂದರೆ ನಮ್ಮ ಕಡೆ ಗೊಗ್ಗಯ್ಯ ಅಂದ್ಬಿಡ್ತಾರೆ. ತಿರುಗಿ ಮತ್ತೆ ನೋಡಿ, ಗೊಗ್ಗಯ್ಯ ಬಂದು ಇಳ್ಕೊಂಡು ಹೋದ್ರೆ ಕಷ್ಟ. ಹೋಗೋಣ ಒಳಗಡೆ. ಟಿಕೆಟ್ ಸೆಕ್ಯೂರಿಟಿ ತೋರಿಸ್ಬೇಕಂತೆ, ಅವ್ರು ಹೇಳ್ತಾರಂತೆ ದಾರಿ ಯಾವ ಕಡೆ ಹೋಗ್ಬೇಕಂತ. ಹೋಗೋಣ. ಟೂ ವೀಲರ್ ಕಾರ್, ಅಲ್ಲೇ ರೈಟಿಗೆ ಹೋಗ್ಬೇಕಂತ ಹೇಳಿದರು. ಓಹೋ, ಇಲ್ಲಿ ಚೆಕ್ಕಿಂಗ್ ಇತ್ತು. ಕೈಗೆ ಬ್ಯಾಂಡ್ ಹಾಕಿದರು. ಬ್ಯಾಂಡ್ ಹಾಕಿ ನಡಿಯಪ್ಪ ಒಳಗೆ ಅಂತ. ಒಳಗೆ ಬೈಕ್ ಇಲ್ಲ ಹಾಕಿದೆ. ಆಮೇಲೆ ಅವರು ಬೈಕಿಗೆ ಅಲ್ಲಿ ಹಾಕಿದ್ಮೇಲೆ ಇದೊಂದು ಚೀಟಿ ಕೊಟ್ಟರು. ಇದನ್ನ ಫೆರಿದಲ್ಲಿ ಕೊಡಬೇಕಂತೆ, ಹುಷಾರಾಗಿ ಇಟ್ಕೊ ಅಂದರು. ಫೆರಿ ಒಳಗೆ ಹತ್ತಿದ ತಕ್ಷಣ ಇದನ್ನ ಕೊಡಬೇಕಂತೆ ಅವ್ರಿಗೆ, ಈ ಚೀಟಿ ಅವರಿಗೆ. ಒಳಗೆ ಬಂದು ಇಲ್ಲಿ ಪಾರ್ಕ್ ಮಾಡಿದ್ವಿ. ಅದು ಒಳ್ಳೆಯದೇ ಮಾಲ್ ಪಾರ್ಕಿಂಗ್ ಥರ ಐತೆ. ಇಲ್ಲಿ ಲಾರಿ ಎಲ್ಲ ನಿಂತವೆ, ಇನ್ನೂ ಕೆಳಗಡೆ ಇನ್ನೂ ಸುಮಾರು ಲಾರಿ ನಿಂತವೆ. ಅಲ್ಲಿ ಕಾರ್ ಬಂತಲ್ಲ, ಅಲ್ಲಿಂದನೇ ಬಂದಿದ್ದೆ ನಾನು. ಒಂಥರ ಮಾಲಲ್ಲಿ ಪಾರ್ಕಿಂಗ್ ಥರ ಐತೆ. ಇದೇನು ಅಳ್ಳಾಡಲ್ವಾ ಏನು, ಇದಕ್ಕೇನು ಸೇಫ್ಟಿ ಇಲ್ವಾ, ಬರೀ ಹಿಂಗೆ ನಿಲ್ಸಿರಿ ಅಷ್ಟೇನಾ, ಏನೋ ಗೊತ್ತಾಗ್ತಿಲ್ಲ. ಇಷ್ಟೇ ಪಾರ್ಕ್ ಮಾಡಿ ಹೋಯ್ತಾ ಇರೋದು ಅಷ್ಟೇ. ಇಲ್ಲೇ ಪಾರ್ಕ್ ಮಾಡಿದ್ದೀನಿ, ಇದಕ್ಕೇನು ಗಿಟ್ಟದು ಏನೂ ಇಲ್ಲ. ಇಷ್ಟೇ ಪಾರ್ಕ್ ಮಾಡಿ ಹೋಯ್ತಾ ಇರೋದು. ಲಾರಿ ಅವು ಎಲ್ಲವೇ ಇಲ್ಲಿ. ಟೈಮು 7:45. 7:45ಗೆ ಒಳಗೆ ಬಿಟ್ಟಿದ್ದಾರೆ. ಗಾಡಿ ಪಾರ್ಕ್ ಮಾಡಿದ್ದೀವಿ. ಯಾವ ಕಡೆ ಹೋಗೋಕೆ ಗೊತ್ತಿಲ್ಲ. ನೋಡ್ತೀನಿ, ಆ ಕಡೆ ಹೋಗಿ ನೋಡ್ತೀನಿ, ವಿಚಾರಿಸ್ತೀನಿ.
ದೊಡ್ಡ ದೊಡ್ಡ ಲಾರಿ ಎಲ್ಲ ಇದಾವೆ ಇಲ್ಲಿ. ದೊಡ್ಡ ದೊಡ್ಡ ಲಾರಿ, ಪಿಕಪ್ ಗಾಡಿಗಳು ಇಲ್ಲೊಂದು ಬಂತು. ಭಯ್ಯ ಕಿಧರ್ ಜಾನ, ಭಯ್ಯ ಕಿಧರ್ ಜಾನ. ಎಲ್ಲ ಇಲ್ಲಿ ಹೊಲ್ಟವ್ರು, ಇಲ್ಲೇ ಇರ್ಬೇಕು. ಕಿಧರ್ ಜಾನ ಪೂಛ್ ರೇ ಭಯ್ಯ, ಇದ್ರ ಅಂದರ್ ಜಾನ. ಒಳಗೆ ಹೋಗ್ಬೇಕಂತೆ. ಅಯ್ಯೋ ಅಲ್ಲಿ ಬಸ್ ಬರ್ತಾ ಇದ್ದಲ್ಲ, ಅಲ್ಲಿಂದನೇ ಬಂದಿದ್ದು ನಾನು. ಬಂದು ಹಿಂಗೆ ಮೇಲೆ ಎತ್ಕೊಂಡು ಬಂದಿದ್ದು. ಇವಾಗ ಇಲ್ಲಿ ಒಳಗೆ ಹೋಗ್ಬೇಕು, ಹೋಯ್ತಾ ಇದ್ದೀನಿ. ಇದರ ಜನವ್ಯಾ ಅಪ್ಪ, ನನ್ನ ಬೈಕ್ ಸೇಫ್ ಆಗಿರ್ಲಿ, ಬೀಳ್ಬಾರ್ದು. ಆಲ್ರೆಡಿ ಒಂದು ಬಿದ್ದು ಹಾಳು ಮಾಡ್ಕೊಂಡಿದ್ದೀನಿ. ಏನಂತ ಬೆಲೆ ಹೇಳ್ತಿದ್ದು ಬೇಜಾರಾಗ್ಬಿಡಿ. ಇಲ್ಲಿ ಓಹೋ ಲೆಫ್ಟ್ ಹೋಗ್ಬೇಕಂತ ಕಡೆ. ಎಕ್ಸಿಕ್ಯೂಟಿವ್ ಕ್ಲಾಸ್ ಲೈಟ್ ಕಿಚನ್, ಬಿಸ್ನೆಸ್ ಕ್ಲಾಸ್, ಎಕ್ಸಿಕ್ಯೂಟಿವ್ ಕ್ಲಾಸ್ 121 to 80. ನಮ್ದು ಯಾವುದು? ಸೀಟ್ ನಂಬರ್ EA 79, 61 to 120. ಓಹೋ, ಈ ಥರ ಇದೆ ಸೀಟು. 61 ಒಂದು EA 79. ನಮ್ಮದು ಪಾಯಿಂಟ್ ಹೋಗಿರೋದು ಇಲ್ಲಿಂದ ಹಿಂಗೆ ಹೋಗ್ತೀವಿ ಗೊಗ್ಗ. ಅಲ್ಲಿ ಹೋಗಿ ಅಲ್ಲಿಂದ ಬೈ ರೋಡ್ ಹಿಂಗೆ ಬಂದು ಇಲ್ಲಿಗೆ ಬರಬೇಕು. ಓಕೆ, ಬಿಸ್ನೆಸ್ ಕ್ಲಾಸ್ ಇರುತ್ತೆ. ಬಿಸ್ನೆಸ್ ಕ್ಲಾಸ್ ಹೇಗಿರುತ್ತೆ ನೋಡೋಣ. ನೋಡ್ರಿ, ಈ ಥರ ಇದೆ ಬಿಸ್ನೆಸ್ ಕ್ಲಾಸ್. ಅದು ನಮ್ದಲ್ಲ, ನಮ್ದು ಎಕ್ಸಿಕ್ಯೂಟಿವ್ ಕ್ಲಾಸ್. ಇಲ್ಲೇ ತೋರಿ, ಇದು ಅಲ್ಲಿ ಸೋಫಾ ಐತೆ, ಇಲ್ಲಿ ಚೇರ್ ಐತೆ. ಏನು ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ, ಆಲ್ಮೋಸ್ಟ್ ಸೇಮ್ ಟು ಸೇಮ್. ಯಾವುದೋ ಮಾಲಿಗೆ ಬಂದಿರೋ ಫೀಲ್ ಆಗ್ತಿರೋದು ನನಗೆ. ಇಲ್ಲೆಲ್ಲ ಗೇಮ್ಸ್ ನೋಡ್ರಿ, ಸೇಮ್ ಯಾವುದೋ ಮಾಲ್ಗೆ ಬಂದಿರೋ ಥರನೇ ಐತಿದೆ ಒಳಗಡೆ. ನಾನು ಫೆರಿನಲ್ಲಿ ಇದೀನಿ ಅನ್ನೋ ಫೀಲೇ ಇಲ್ಲ, ಮಾಲಲ್ಲಿರೋ ಫೀಲೇ ಇದೆ ಇಲ್ಲಿ. ನೋಡಿ, ಇವಕ್ಕೆಲ್ಲ ಪೇ ಮಾಡ್ಬೇಕಂದ್ರೆ ಇವಕ್ಕೆಲ್ಲ ಎಕ್ಸ್ಟ್ರಾ ಬೇರೆ ಚಾರ್ಜ್ ಮಾಡ್ಬೇಕಂತೆ. ಬೇಡ, ನಮಗೆ ನ್ಯೂಸ್ ಇಲ್ಲ ಅದು. ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ, ಯಾವಾಗ ಹೊಡ್ತೀಯಾ? ಮೇಲೆ ಹೋಗ್ಬೇಕು ನಾನು. ಅಲ್ಲ, ಆ ಥರ ಅಲ್ಲ, ಮೇಲೆ ನೋಡಕ್ ಹೋಗ್ಬೇಕು. ಸರಿ, ಮೂವ್ ಆಗ್ತಿದೆ. ಮೂವ್ ಆಗ್ತಾ ಐತೆ ನಿಧಾನಕ್ಕೆ. ಸೈಡಿಗೆ ಹೆಂಗೆ ಮೂವ್ ಆಗ್ತಾ ಇದೆ ಇದು? बगल में थी बिल्कुल। हाँ बगल में थी, इसके ऊपर थी। स्पेलिंग सर होगे ಬರ್ತಿರೋದು ಮೇಲೆ. उस पर वो बंधी हुई थी यहाँ पे। कहाँ पर? इस पे बंधी हुई थी। ये सामने? हाँ, ये जो है ना, इसमें बंधी हुई थी। एंट्री पॉइंट चेन में। हैंड वॉश के लिए है वॉश। हाँ।
ಫೆರಿ ಮೂವ್ ಆಗಿದೆ. ಕರೆಕ್ಟಾಗಿ ಟೈಮು 9:04 ಆಗಿದೆ. 9 ಗಂಟೆಗೆ ಮೂವ್ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ. ಅಪ್ಪರ್ ಡೆಕ್ಕಿಗೆ ಹೋಗೋ ದಾರಿ ಇದೆ, ಇದಿನ್ನೂ ಓಪನ್ ಮಾಡಿಲ್ಲ. ಅದು ಓಪನ್ ಮಾಡಲಿ ಅಂತ ಕಾಯ್ತಾ ಇದ್ದೀನಿ ಮೇಲೆ ಹೋಗೋಕ್ಕೆ, ಇನ್ನೂ ಓಪನ್ನೇ ಮಾಡ್ತಿಲ್ಲ. ಇಲ್ಲಿ ಕೆಫೆ ಇದೆ, ಏನು ಬೇಕಾದ್ರೂ ತಿನ್ಬೋದು, ಆರಾಮಾಗಿ ತಿನ್ಬೋದು. ಬರ್ರಿ ಇಲ್ಲೇ ವಿಂಡೋ ಹತ್ರ ಹೋಗಿ ನೋಡೋಣ ಹೆಂಗೆ ಮೂವ್ ಆಗ್ತಿದೆ ಅಂತ. ಓ, ಇದು ಸೈಡಿಗೆ ಎಳ್ಕೊಂಬಂದಿದ್ದ. ಅದೇ ಹೇಳ್ತೀನಿ, ಸೈಡ್ ವೇಯಲ್ಲಿ ಹೆಂಗೆ ಮೂವ್ ಆಗ್ತಿದೆ ಅಂತ. ಇದು ಇವಾಗ ಸೈಡಿಗೆ ಕರ್ಕೊಂಬಂದು ಬಿಟ್ಟಿದೆ. ಇವಾಗ ಕಂಟಿನ್ಯೂ ನಮ್ಮ ಫೆರಿನೇ ಡ್ರೈವ್ ಆಗುತ್ತೆ. ಇದು ಸೈಡಿಗೆ ಕರ್ಕೊಂಬಂದು ಬಿಡೋದು. ಇದು ವಿಂಡೋದಲ್ಲಿ ಮೂವ್ ಆಗೋದು ನನಗೆ ಕಾಣ್ತಿದೆ, ಆದರೆ ಮೊಬೈಲ್ ಕ್ಯಾಮ್ರಾಗೆ ಅಷ್ಟೊಂದು ಕಾಣ್ತಾ ಇಲ್ಲ. ಅಪ್ಪರ್ ಡೆಕ್ಕಿಗೆ ಹೋದ್ಮೇಲೆ ನೀಟಾಗಿ ಕಾಣುತ್ತೆ. ಓಕೆ, ಅಪ್ಪರ್ ಡೆಕ್ಕಿಗೆ ಹೋಗೋ ದಾರಿ ಓಪನ್ ಮಾಡಿದ್ದಾರೆ, ಮೇಲೆ ಹೋಗ್ತಾಯಿದ್ದೀನಿ.